ಸೈಫ್ ಅಲಿ ಖಾನ್ ಔಟ್ ಆಫ್ ಡೇಂಜರ್ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ವೈದ್ಯರಿಂದ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಮುಂಬೈನ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಅಟ್ಯಾಕ್ನ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕಿದೆ. ಒಂದು ಕಡೆ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. 6 ಗಾಯಗಳಾಗಿರುವಂಥದ್ದು. ಸೈಫ್ ದೇಹದಿಂದ 3 ಇಂಚಿನ ವಸ್ತು ತೆಗೆದಿದ್ದಾರೆ ವೈದ್ಯರು. ಲೀಲಾವತಿ ಆಸ್ಪತ್ರೆಯ ವೈದ್ಯರಿಂದ ಈಗ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಿರುವಂಥದ್ದು. ಒಂದು ಕಡೆ ಮುಂಬೈ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಹಾಗಾಗಿ ಈ ಅಟ್ಯಾಕ್ನ ಹಿಂದಿನ ಉದ್ದೇಶ ಯಾರಿದ್ದಾರೆ, ಯಾರು ಮಾಡಿಸಿದ್ರು, ಅವರ ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ನಿಗೂಢ. ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸ ಆಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಟನ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ನಟನನ್ನ ನೋಡ್ಲಿಕ್ಕೆ ಏನಾದರೂ ಬಾಲಿವುಡ್ನ ಸ್ಟಾರ್ಸ್ಗಳು ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆಯಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಶಬೀರಲ್ಲಿ? ಈಗ ಸದ್ಯಕ್ಕೆ ಸೈಫ್ ಅಲಿ ಖಾನ್ಗೆ 6 ಇಂಜರಿಗಳಾಗಿತ್ತು. ಇದರಲ್ಲಿ 4 ಮೈನರ್ ಇಂಜರಿ, 2 ಮೇಜರ್ ಇಂಜರಿ ಆಗಿತ್ತು. ಬೆನ್ನು ಹುರಿಯ ಪಕ್ಕದಲ್ಲೇ 2 ಮೇಜರ್ ಇಂಜರಿ ಆಗಿತ್ತು. ಅವರಿಗೆ ಟ್ರೀಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆಪರೇಷನ್ ಕೂಡ ಮಾಡಿ ಮುಗಿಸಲಾಗಿರುವಂಥದ್ದು. ಈಗ ಅವರು ಔಟ್ ಆಫ್ ಡೇಂಜರ್ ಅನ್ನುವಂಥ ನಿಟ್ಟಿನಲ್ಲಿ ಲೀಲಾವತಿ ಹಾಸ್ಪಿಟ್ಲ್ನ ಹೆಲ್ತ್ ಬುಲೆಟಿನ್ ಬಿಡುಗಡೆ ಕೂಡ ಮಾಡಿರುವಂಥದ್ದು. ಅದರಲ್ಲಿ ಈ ಮಾಹಿತಿಯನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವರ ಜೀವಕ್ಕೆ ಯಾವುದೇ ರೀತಿಯಾದಂಥ ಆಪತ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರ ಪತ್ನಿ ಕರೀನಾ ಬಿಟ್ಟರೆ ಇನ್ಯಾರೂ ಕೂಡ ಇಲ್ಲ. ಆಪ್ತ ಕುಟುಂಬಸ್ಥರು ಮಾತ್ರ ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಬಹುಶಃ ಈಗ ಯಾರಿಗೂ ಕೂಡ ಬೇರೆಯವರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲ್ಲ. ಯಾಕಂದ್ರೆ ಈಗಷ್ಟೇ ಆಪರೇಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ವಿಶ್ರಾಂತಿಗೆ ಸಮಯ ಬೇಕಾಗುತ್ತೆ. ಹೀಗಾಗಿ 1-2 ದಿನಗಳ ಕಾಲ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ತೀರಾ ವಿರಳವಾಗಿ ಕಾಣಿಸ್ತಾ ಇರುವಂಥದ್ದು. ತೀರಾ ಆಪ್ತರು, ಕುಟುಂಬಸ್ಥರು ಬಂದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಉಳಿದವರಿಗೆ ಮುಂದಿನ ದಿನಗಳಲ್ಲಿ ಭೇಟಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಆದರೆ ಸದ್ಯಕ್ಕಂತೂ ಆ ರೀತಿಯಾದಂಥ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಇದು ಒಂದು ಪಾರ್ಟ್. ಆದರೆ ಇನ್ನು ಪೊಲೀಸರ ತನಿಖೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ 3 ಶಂಕಿತರನ್ನ ಈಗ ಪೊಲೀಸರು ಬಂಧನ ಮಾಡಿರುವಂಥದ್ದು. ಅವರನ್ನ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಸೈಫ್ ಅಲಿ ಖಾನ್ ಮನೆಯಲ್ಲಿ ಈ ಸಂದರ್ಭದಲ್ಲಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಮನೆ ಕೆಲಸದವರು, ಅಡಿಗೆಯವರು, ಈ ರೀತಿಯಾಗಿ ಬೇರೆ ಯಾರೆಲ್ಲ ಇದ್ರು ಅವ್ರ ಜೊತೆಗೂ ಕೂಡ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಪರಸ್ಪರವಾಗಿ ಎರಡನ್ನು ಕೂಡ ಮ್ಯಾಚ್ ಮಾಡುವಂಥ ಕೆಲಸ ಒಂದು ಪಾರ್ಟಲ್ಲಿ ಆಗ್ತಾ ಇದೆ. ಇನ್ನೊಂದು ಪಾರ್ಟಲ್ಲಿ ಇದು ಭೂಗತ ಲೋಕದ ಅಥವಾ ಪಾತಕ ಲೋಕದ ಏನಾದರೂ ಕೈವಾಡಗಳಿದಾವ, ಲಾರೆನ್ಸ್ ಬಿಸ್ನೆಸ್ ಗ್ಯಾಂಗ್ನ ಕೈವಾಡ ಏನಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಆ ಆ್ಯಂಗಲ್ನಲ್ಲೂ ಕೂಡ ಮತ್ತೊಂದು ತನಿಖೆ ಪ್ರತ್ಯೇಕವಾಗಿ ನಡೀತಾ ಇದೆ. ಈಗ ಸದ್ಯಕ್ಕೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಅಧಿಕೃತವಾಗಿ ತನಿಖೆಗೆ ಇಳಿದಿದ್ದಾರೆ. ಪ್ರೇಮ್.